ಎಲ್ರಿಗೂ ನಮಸ್ಕಾರ. ಪುಷ್ಪ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೆಲ್ದಿ ಆ್ಯಂಡ್ ಟೇಸ್ಟಿ ಪ್ರೋಟೀನ್ ರಿಚ್ ಗ್ರೀನ್ ಸಲಾಡನ್ನು ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಬೌಲಷ್ಟು ಲೆಟ್ಯೂಸನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ಉಪ್ಪು ಹಾಕಿ ಅದ್ದಿ ತೆಗೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಬೌಲು ಸಲಾಡ್ ಸೌತೆಕಾಯಿಯನ್ನು ತಗೊಂಡಿದ್ದೀನಿ. ಹಾಗೆ 1 ಬೌಲು ಕ್ಯಾಬೇಜನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ಕ್ಯಾಬೇಜನ್ನು ಸಹ ಸಣ್ಣಗೆ ಹೆಚ್ಚಿ ಬಿಸಿ ನೀರಿನಲ್ಲಿ ಉಪ್ಪನ್ನು ಹಾಕಿ ಆ ಬಿಸಿ ನೀರಿನಲ್ಲಿ ಒಂದು ಬಾರಿ ಮುಳುಗಿಸಿ ತೆಗೆದಿದ್ದೀನಿ. ಹಾಗೂ 1 ಕಪ್ ಚೆನ್ನವನ್ನು ಮೊದಲೇ ನೆನೆಸಿ ಉಪ್ಪು ಮತ್ತು ಪಿಂಚ್ ಸಕ್ಕರೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. 1 ಕಪ್ನಷ್ಟು ಬಟರ್ ಫ್ರೂಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಆನಿಯನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೂ 1 ಟೊಮೆಟೊನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಡ್ರೆಸ್ಸಿಂಗನ್ನು ರೆಡಿ ಮಾಡ್ಕೋಬೇಕು. ನೋಡೋಣ ಡ್ರೆಸ್ಸಿಂಗಿಗೆ ಏನೇನು ಬೇಕಂತ ನೋಡೋಣ. ಅದಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ. 1/4 ಕಪ್ನಷ್ಟು ಪುದೀನವನ್ನು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹನಿ, 1 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್, 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ, 1/4 ಟೀ ಸ್ಪೂನ್ ಆಮ್ಚೂರ್ ಪುಡಿ, 1/4 ಟೀ ಸ್ಪೂನ್ ಕಾಲಾ ನಮಕ್, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಚಾಟ್ ಮಸಾಲವನ್ನು ತಗೊಂಡಿದ್ದೀನಿ. ಹಾಗೂ 1 ಲೈಮನ್ನು ತಗೊಂಡಿದ್ದೀನಿ. ಈಗ ನಾನು ಮೊಸರು ಮತ್ತು ಪುದೀನವನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಪುದೀನವನ್ನು ಹಾಕಿದ್ದೀನಿ. ಹಾಗೂ ಈ 1/4 ಕಪ್ ಗಟ್ಟಿ ಮೊಸರನ್ನ ಇದಕ್ಕೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ನಾನಿಲ್ಲಿ ಏನು ಮೊಸರು ಮತ್ತು ಪುದೀನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಈಗ ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಈಗ ನಾವು ಈ ಮೊಸರು ಮತ್ತು ಪುದೀನ ಪೇಸ್ಟಿಗೆ ಸ್ವಲ್ಪ ಲೆಮನ್ ಜೆಸ್ಟನ್ನು ಹಾಕ್ತಾ ಇದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪುಡಿ, ಕಾಲಾ ನಮಕ್, ಆಮ್ಚೂರ್ ಪುಡಿ, ಚಾಟ್ ಮಸಾಲ, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹನಿ, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಲಿವ್ ಆಯಿಲ್, ಒಂದು ಅರ್ಧ ಲೈಮನ್ನು ಹಿಂಡ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಮ್ಮೆ ಉಪ್ಪನ್ನು ನೋಡ್ಕೊಳ್ಳಿ. ಈಗ ಡ್ರೆಸ್ಸಿಂಗ್ ಮಿಕ್ಸ್ ರೆಡಿಯಾಗಿದೆ. ಅದಕ್ಕೆ ಈಗ ನಾವು ಕಟ್ ಮಾಡ್ಕೊಂಡಂಥ ಕ್ಯಾಬೇಜು, ಲೆಟ್ಯೂಸು, ಬಟರ್ ಫ್ರೂಟು, ಕುಕ್ಕುಂಬರ್, ಹಾಗೂ 1 ಕಪ್ನಷ್ಟು ಕಡಲೆನ ಬೇಯಿಸಿಟ್ಕೊಂಡಿದ್ದೀನಿ. ಅದು ಒಂದು ಆನಿಯನ್ನು, ಹಾಗೂ 1 ಟೊಮೆಟೊನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ.
ಈಗ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕರ್ಡ್ಸ್ ತಗೊಳ್ಳುವಾಗ ಸ್ವಲ್ಪ ತಿಕ್ಕ ಕರ್ಡ್ ತಗೊಳ್ಳಿ, ಇಲ್ಲಾಂದರೆ ಹಂಗೆ ಕರ್ಡ್ ಮಾಡ್ಕೊಳ್ಳಿ. ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿ ಸಲಾಡ್ ರೆಡಿ ಟು ಸರ್ವ್. ಹಾಗೆಯೇ ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಹೆಲ್ದಿ ಆ್ಯಂಡ್ ಟೇಸ್ಟಿ ಗ್ರೀನ್ ಸಲಾಡ್ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು. ವೀಕ್ಷಕರೇ, ಇದು ತುಂಬಾ ಚೆನ್ನಾಗಿದೆ. ಒಮ್ಮೆ ಇದನ್ನು ಟ್ರೈ ಮಾಡಿ.